ನೋಡಿ ಸ್ನೇಹಿತರೆ, ಇದು ರಜತಾದ್ರಿಪುರ ಟೋಲ್ ಇದೆಯಲ್ಲ, ಇದು ಬಂದು BH ರಸ್ತೆ. ಏನು ಚಿಕ್ಕನಾಯಕನಹಳ್ಳಿಯಿಂದ ನಾವು ತಿಪ್ಟೂರು ಕಡೆಯಿಂದ ಬಂದರೆ ನೋಡಿ, ಇಲ್ಲಿ ರಜತಾದ್ರಿಪುರದ ಒಂದು ಗೇಟ್ ಸಿಗುತ್ತೆ ನಿಮಗೆ. ನೋಡಿ, ಇಲ್ಲಿಂದ ನಾವು ಕಟ್ ಮಾಡಿಕೊಂಡು ಇದೇ ಒಂದು ರಸ್ತೆ, ಏನು ಸಿಮೆಂಟ್ ರಸ್ತೆ ಇದೆ ಸ್ನೇಹಿತರೆ. ಇಲ್ಲಿ ತೋಟಗಳ ಸಾಲಿದೆ. ಈ ತೋಟಗಳ ಮಧ್ಯೆ ನಾವು ಹೋದರೆ ನೋಡಿ, ರೈಟ್ ಸೈಡಲ್ಲಿ ನಮಗೆ ಅತ್ಯಾಳ್ ನರಸಿಂಹಸ್ವಾಮಿ ದೇವಾಲಯ ಕಾಣಿಸ್ತಾ ಇದೆ ಅಲ್ವರ. ಇದು ಒಂದು ರಜತಾದ್ರಿಪುರದ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ಪುರಾತನ ದೇವಾಲಯ, ಅತ್ಯಾಳ್ ನರಸಿಂಹಸ್ವಾಮಿ ಬೆಟ್ಟ. ಇದು ಈ ಬೆಟ್ಟವನ್ನು ಸುತ್ತಾಕ್ಕೊಂಡು ನಾವು ಹಿಂದೆ ಹೋದರೆ ಸ್ನೇಹಿತರೆ, ನಮಗಲ್ಲೊಂದು ವಿಶೇಷವಾಗಿರ್ತಕ್ಕಂತಹ, ನಾವೇನು ಇದುವರೆಗಾಗೂ ಮುರುಡೇಶ್ವರನ ನಾವು ಕರಾವಳಿ ಪ್ರದೇಶದಲ್ಲಿ ನೋಡ್ತಾ ಇದ್ದೋ, ನಮ್ಮ ತುಮಕೂರು ಜಿಲ್ಲೆನಲ್ಲೂ ಒಂದು ಮುರುಡೇಶ್ವರನ ದೇವಾಲಯ ಇದೆ. ಭಾಳ ವಿಶೇಷವಾಗಿರ್ತಕ್ಕಂಥ ದೇವಾಲಯ ಅದು. ಉದ್ಭವ ಲಿಂಗು ಇದೆ ನೋಡಿ. ನಾವು ಆ ರಸ್ತೆಯಲ್ಲೇ ಬಂದರೆ ಈ ರಜತಾದ್ರಿಪುರದ ಈ ಫಾರೆಸ್ಟ್ ಏನಿದೆ, ಇಲ್ಲಿ ನಾವು ರೈಟಿಗೆ ಕಟ್ ಮಾಡಿಕೊಂಡ್ರೆ ಎಲ್ಲ ಸಿಮೆಂಟ್ ರೋಡ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ರಸ್ತೆ, ಹೋಗಲಿಕ್ಕೆ ಬರಲಿಕ್ಕೆ ತೊಂದರೆ ಇಲ್ಲ. ನಾವು ಈ ಒಂದು ಸಿಮೆಂಟ್ ರಸ್ತೆ ಏನಿದೆ, ಇದನ್ನು ರೈಟಿಗೆ ತೊಗೊಂಡು ನಾವು ಹೋದರೆ ನಮಗೆ ಅಲ್ಲಿ ಮುರುಡೇಶ್ವರನ ಒಂದು ಚಿಕ್ಕ ದೇವಾಲಯ ಕಾಣಿಸುತ್ತೆ ಸ್ನೇಹಿತರೆ. ನೋಡೋಣ ಅಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ, ಆ ಉದ್ಭವ ಲಿಂಗು ಯಾವ ರೀತಿ ಇದೆ, ಆ ಮುರುಡೇಶ್ವರನ ಸನ್ನಿಧಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಇದೇನೇ ಆ ಮುರುಡೇಶ್ವರನ ಚಿಕ್ಕದಾಗಿರ್ತಕ್ಕಂಥ ಒಂದು ಸನ್ನಿಧಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇಲ್ಲಿ ನಮಗೆ ಸ್ವಾಗತ ಮಾಡಲಿಕ್ಕೆ ಇಲ್ಲಿ ಏನು ನಗಾರಿಯನ್ನು ಬಾರಿಸ್ತಾ ಇದ್ದಾರಲ್ಲ, ಇಲ್ಲಿಂದ ನಾವು ಮುರುಡೇಶ್ವರನಿಗೆ ನಮಸ್ಕಾರ ಮಾಡೋದಕ್ಕೆ ಒಳಗೆ ಹೋಗ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ. ನೋಡಿ, ಇದನ್ನು ಮುರುಡಪ್ಪನ ಕಣಿವೆ ಅಂತಲೂ ಸಹ ಕರೀತಾರೆ. ಈ ಮುರುಡೇಶ್ವರ ದೇವಾಲಯ ಏನಿದೆ, ಇದರೊಳಗಿರ್ತಕ್ಕಂತಹ ಒಂದು ಲಿಂಗು ಅಥವಾ ಅದು ಒರಟೊರಟಾಗಿರೋದ್ರಿಂದ ಅಥವಾ ಮುರುಡಾಗಿರೋದ್ರಿಂದ ಅದನ್ನು ಮುರುಡೇಶ್ವರ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಾವೆಲ್ಲ ನೋಡಿರ್ತಕ್ಕಂಥ ಲಿಂಗುಗಳಿಗಿಂತ ವಿಭಿನ್ನವಾಗಿರ್ತಕ್ಕಂತಹ ಒಂದು ಲಿಂಗವನ್ನು ನಾವಿಲ್ಲಿ ನೋಡ್ಬೋದು. ಬನ್ನಿ ಸ್ನೇಹಿತರೆ, ಯಾವ ರೀತಿ ಇದೆ ಅಂತ ನೋಡೋಣ. ಈಗ ನೋಡಿ, ನಾವು ಈ ಒಂದು ಮುರುಡೇಶ್ವರ ದೇವಾಲಯಕ್ಕೆ ಎಂಟ್ರಿ ಆದಮೇಲೆ ಈ ಮುರುಡೇಶ್ವರನ ಸನ್ನಿಧಿಯಲ್ಲಿ ನಾವು 12 ಜ್ಯೋತಿರ್ಲಿಂಗಗಳನ್ನು ಸಹ ನೋಡ್ಬೋದು. ಅವು ಯಾವ್ಯಾವು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಶ್ರೀ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಆಂಧ್ರ ಪ್ರದೇಶ, ಹಾಗೆಯೇ ಶ್ರೀ ರಾಮೇಶ್ವರ ಜ್ಯೋತಿರ್ಲಿಂಗ ತಮಿಳುನಾಡು, ಶ್ರೀ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ, ಹಾಗೆಯೇ ಭೀಮಾಶಂಕರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ, ಹಾಗೆಯೇ ಶ್ರೀ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ, ಹಾಗೆಯೇ ಕೇದಾರೇಶ್ವರ ಜ್ಯೋತಿರ್ಲಿಂಗ ಉತ್ತರಾಖಂಡ. ಇದರ ಜೊತೆಗೆ ಮತ್ತೆ ನಾವು ನಾಗೇಶ್ವರ ಜ್ಯೋತಿರ್ಲಿಂಗ ಗುಜರಾತು, ಸೋಮನಾಥ ಜ್ಯೋತಿರ್ಲಿಂಗ ಗುಜರಾತು, ಹಾಗೆಯೇ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶ, ಹಾಗೆಯೇ ಶ್ರೀ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶ, ಮತ್ತು ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ ಉತ್ತರ ಪ್ರದೇಶ, ಶ್ರೀ ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ ಜಾರ್ಖಂಡ್. ಹೀಗೆ ಒಟ್ಟು 12 ಜ್ಯೋತಿರ್ಲಿಂಗಗಳನ್ನು ಸಹ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ನೀವೊಮ್ಮೆ ಬರಲೇಬೇಕು, ಇದನ್ನು ನೋಡಲೇಬೇಕು ಸ್ನೇಹಿತರೆ. ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ಮುರುಡೇಶ್ವರನ ಲಿಂಗು ನೋಡಿ ಈ ಸ್ವರೂಪದಲ್ಲಿದೆ. ಮುರುಡಾದ ಒರಟು ಕಲ್ಲಿನಿಂದ ಉದ್ಭವವಾಗಿರ್ತಕ್ಕಂತಹ ಪ್ರಾಕೃತಿಕ ಪ್ರಾಚೀನ ಒಂದು ಉದ್ಭವ ಲಿಂಗು ಸ್ನೇಹಿತರೆ. ಇದು ಬಹಳ ಅಪರೂಪವಾಗಿರ್ತಕ್ಕಂಥ ಒಂದು ಲಿಂಗವನ್ನು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಇದಕ್ಕೆ ಈಗ ನೋಡಿ, ಚಿಕ್ಕದಾಗಿರ್ತಕ್ಕಂಥ ಒಂದು ಈ ದೇವಾಲಯವನ್ನು ಕಟ್ಟಿದ್ದಾರೆ. ಹಾಗೆಯೇ ಇವತ್ತು ಇಲ್ಲಿ ಪರೇವ್ ನಡೀತಾ ಇದೆ. ಇಲ್ಲಿ ಸಾವಿರಾರು ಭಕ್ತರು ಇವತ್ತು ಬಂದು ಈ ಮುರುಡೇಶ್ವರನ ದರ್ಶನ ಮಾಡಿಕೊಂಡು ಊಟವನ್ನು ಮಾಡ್ಕೊಂಡು ಹೋಗೋದಕ್ಕೆ ಇಲ್ಲಿ ಭಕ್ತಾದಿಗಳೆಲ್ಲ, ಸೋಮನಹಳ್ಳಿಯ ಭಕ್ತಾದಿಗಳು ಇಲ್ಲಿ ಪರೇವನ್ನು ನಡೆಸ್ತಾ ಇದ್ದಾರೆ. ಆ ಪರೇವಿಗೆ ಬೇಕಾಗಿರ್ತಕ್ಕಂಥ ಆ ಬಿಸಿ ಬಿಸಿ ಮುದ್ದೆಯನ್ನು ತಿರುತ್ತಾ ಇದ್ದಾರಲ್ವ ಸ್ನೇಹಿತರೆ. ನೋಡಿ, ಯಾವ ರೀತಿ ಆ ಮುದ್ದೆಯನ್ನು ತಿರುತ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೋಡಿ ಸ್ನೇಹಿತರೆ. 2-3 ಕೋಲುಗಳನ್ನ ಹಾಕಿ ದೊಡ್ಡ ಒಂದು ದಬರಿಯಲ್ಲಿ ಆ ಮುದ್ದೆಯನ್ನು ತಳಿಸ್ತಾ ಇರ್ತಕ್ಕಂಥದ್ದನ್ನ ನೀವು ನೋಡ್ಬೋದು. ಬನ್ನಿ, ಈ ಒಂದು ಪರೇವು ಯಾವ ರೀತಿ ಇದೆ, ಇವತ್ತಿನ ಒಂದು ವಿಶೇಷತೆ ಏನು, ಹಾಗೆಯೇ ನಾವು ಇಲ್ಲಿ ಆ ಬಿಸಿ ಬಿಸಿ ಪದಾರ್ಥ ಮುದ್ದೆಯನ್ನು ಊಟ ಮಾಡ್ಕೊಂಡು ಹೋಗೋಣ. ಬನ್ನಿ ಸ್ನೇಹಿತರೆ, ನೋಡ್ಕೊಂಡು ಹೋಗೋಣ.
ಶಿವಲಿಂಗಪ್ಪ ಅವರು. ಎಷ್ಟೋ ವಯಸ್ಸು ನಿಮ್ಮದು? 92. 92. ಬಾಬಾ ಬಾಬಾ, ಇನ್ನು ಸೆಂಚುರಿಗೆ ಇನ್ನೊಂದು 8 ವರ್ಷ. ಕಾಯಿಲೆ ಉಳಿದ್ರೆ ಇನ್ನೂ 10 ವರ್ಷ ಇರವಿ. ಈಗ ಬುಡ್ಡಾಗ ಎಲ್ಲಿ ಬರ್ತಾ ಇದೀವಿ ಕಾಯಿಲೆ. ಒಣಗೆ ಒಲೆ ಸುಸ್ತಾಗ್ಬಿಟ್ರು ನೋಡ್ರಿ. ಒಣಗವೇ. ಒಣಗೆ. ಯಾವ ಊರಂದ್ರಿ? ಪಾಳ್ಯ ಇಲ್ಲೇ ನಮ್ದು ಸೋಮನಳ್ಳಿ ಪಾಳ್ಯ. ಸೋಮನಳ್ಳಿ ಪಾಳ್ಯನಾ? ಮುರುಡಪ್ಪಂಗೆ 90 ವರ್ಷದಿಂದಲೂ ಗೊತ್ತು ನಿಮ್ಗೆ? ಎಲ್ಲ ಗೊತ್ತು. ಒಂದೇ ಒಂದು ಗಿಡ ಇಲ್ಲ ಇದು. ಮೈಸೂರು ಇದಲ್ಲವ, ಮೈಸೂರು ಟ್ರಾಲಿ ಹಾಕಿ ಕೆಳಕ್ಕೆ ಕಲ್ಲು ಇಳಿಸೋರು ಟ್ರಾಲಿ ಹಾಕಿ. ಇದು ಟ್ರಾಲಿ ಇದಕ್ಕೆ ಸಿಮೆಂಟ್ಗೆ ಹೋಗ್ತಿತ್ತಲ್ಲ, ಇಲ್ಲಿಂದಲೇ ಹೋಗ್ತಿತ್ತ? ಕಬ್ಣಕ್ಕೆ. ಕಬ್ಣ ಸದ್ಯ ಮೈನ್ಸ್ ನಿಂತಿದ್ರಿಂದ ಒಂಚೂರು ಉಳ್ಕಂತಿದ್ದು. ಗಿಡ ಉಳ್ಕೊಂಡೈತೆ, ಒಂದೇ ಒಂದು ಗಿಡ ಇರಲ್ಲ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಬೆಟ್ಟನೇ ಸಾಗಿಸ್ಬಿಟ್ಟಿರೋರು. ಆ ಕಡೆಗೆ ಹೋಗೋರಾ? ಮುರುಡಪ್ಪನ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳೋಣ, ಆಗ ಈ ಗಣಿ ಮಾಡ್ಸೋ ಒಬ್ಬ ಭೂಪತಿ ಅಂತವ ಎಷ್ಟೋ ಸತಿ ಅಪ್ಪಣೆ ಬಿದ್ದ, ನಾನೇ ಕಟ್ಟಿಸ್ಬಿಡ್ತೀನಿ ದೇವಸ್ಥಾನ ಅಂತ. ಆಗ್ಲಿಲ್ಲ. ಆಮೇಲೆ ಗುಡ್ಡದ ಮೆತ್ತಿಲಿ 500 ಮನೆ ಗ್ರಾಮ ಇತ್ತು, ಎಲ್ಲ ಕೊಯ್ಕೊಂತಿನ ನೋಡಿ. ಹಿಂಗೆ ಒಂದೇ ಒಂದು ಪ್ರಾಣಿದಂಗೆ ಹೋಗ್ಬಿಟ್ಟು ಗುಡ್ಡ ಕಿತ್ಕೊಂಡು. ಹತ್ ಕಡೆ ಸಿಮೆಂಟ್ ಮಾಡಿದ್ರಲ್ಲ, ಅದು ಇದ್ರ ನೆತ್ತಿಲೇ ಇತ್ತು. ಹೌದ್ರಾ? ಮೈನ್ಸ್ ನಡೆಯುವಾಗ ಎಲ್ಲ ಇದು ಟ್ಯಾಂಕರ್ ನೀರು ಹೊಡೆಯೋರು ಮೈನ್ಸ್ನವ್ರಿಗೆ ಎಲ್ಲ ಸೊಡ್ಡಿತ್ತು ಮೇಲೆ. ಅವರು ಕುಯ್ಕೊಂಡ್ ತಿನ್ನಾರಲ್ಲ, ಅವ್ರಿಗೆ ಆಗ್ಲಿಲ್ಲ. ವಾಯ್ಟ್ ಬೆಳ್ಕರಿಗೆ ಹೋಗ್ಬಿಟ್ರು. ಹರ್ಕೊಳು ಹಿಂಗ್ ಹೋಗ್ಬಿಡವಂತೆ. ಏನೋ ಹಿಂಗ್ ಹೋಗ್ಬಿಡವಂತೆ. ಒಂದ್ ಗಿಡ ಇರಲ್ಲ, ಇದು ಗುಡ್ಡ ಎಲ್ಲ ಹಿಂಗೆ ಕಾಣೋದು. ಇದು ಶಿವನ್ ಜಾಗ ಇದು ಅಲ್ವಾ? ಪರಮಾತ್ಮ ಐತೆ. ಅದು ಮಾಡವಷ್ಟು ಇದೆಲ್ಲ ಶಿವಶರಣರು ಓಡಾಡಿದ ಜಾಗ. ಇಲ್ಲ ಸಿದ್ದರಾಮಣ್ಣವ್ರು ಹೋಗಿ ಓಡಾಡಿದ ಜಾಗ. ಇಲ್ಲಿ ಕಾಲ್ದಾರಿ ಮೆಟ್ಲು, ಕಲ್ ಮೆಟ್ಲು ಇತ್ತಿದ್ವಿ ದೊಣಗೆ ಹೋಗಕ್ಕೆ. ದೊಣಗೆ ಅಲ್ಲಿಂದ ಬಂದಿಲ್ಲ. ಅದು ಗೌರಿ ಹಬ್ಬದಲ್ಲಿ ಇತ್ತಾಮರಲ್ಲ ಗೋಡೆಕೆರೆಗೆ ಇಲ್ಲಿ ನಡ್ಕೊಂಡೆ ಹೋಗ್ಬೇಕು. ಅಲ್ಲಿಗೆ ಮೆಟ್ಲಿತ್ತು. ಮೆಟ್ಲೆಲ್ಲ ಮೈಸ್ ಬಂದಾಗ ಕಿತ್ತಾಕ್ಬಿಟ್ರು. ಎಲ್ಲ ಮೆಟ್ಲಿತ್ತು. ಏಕ ಇತ್ತು. ಕರೆ ಕುಚ್ಚಿ ತಕ್ಕ ನಾವ ಭಯಂಕರ ಆಗಿತ್ತು. ಆ ಕತೆ ಅಕ್ಕಳಗ್ ಹೋಗ್ತಾರೆ. ಏನೋ ಮುಂದಾದ್ರು ಇನ್ನೊಂಚೂರು ಕಾಡು ಬೆಳಿಬೇಕು. ಇನ್ನೊಂಚೂರು ಬೆಂಕಿ ನೀವೇ ಅವಾಯ್ಡ್ ಮಾಡ್ಬೇಕು. ಮುಂಚೆನೋ ಹೆಂಗ್ ಎಳಿತಾರೆ ಹಾಕ್ರಿ, ಎಳೀರಿ ಹಂಗೆ. ಇದು ಪದಾರ್ಥ ಏನಂತೀರಾ ಇದಕ್ಕೆ? ಮುದ್ದೆ ಪದಾರ್ಥ. ಏನೇನು ಹಾಕಿದ್ದೀರಾ? ತರಕಾರಿ ಸಿಕ್ಕಿದೆಲ್ಲ ತರಕಾರಿ, ಕಾಳುಗಳು ಎಲ್ಲ ಕಾಳು, ಉಂಡ್ಗಾಳು, ಪರಿಚಾರು. ನಮ್ಮ ಮನೆಯವರು ಒಂದು ಇದನ್ನ ತಗೊಂಡು ಹೋಗು ಅಂದ್ರು. ತಗಮ್ಮ ಪರಿಂದ. ಆ ಟೇಸ್ಟೇ ಬೇರೆ. ಮರದ ಕೆಳಗಡೆ ಇತ್ತು. ಮರ ಇತ್ತು ಇಲ್ಲಿ ದೊಡ್ಡದು. ಇದು 2 ಮರ ಇತ್ತು. 2 ಮರ ಇತ್ತು. ಒಂದು ಸುಗ್ಲಿ ಮರ, ಅದು ಪೂರ ಒಣಗಿತ್ತು. ಇನ್ನೊಂದು ದೇವದಾರ ಮರ. ದೇವದಾರ ಮರ ಇತ್ತರ? ದೇವದಾರ ಮರ. ಈ ಒಣಗಿರೋ ಸುಗ್ಲಿ ಮರ ಆ ದೇವದಾರ ಮರದ ಮೇಲೆ ಮಲಗಿತ್ತು. ನನಗೇನು ಭಯ ಆಯಿತು ಅಂದರೆ, ಈ ಮರ ಏನಾನ ಮುರುಡಪ್ಪನವ್ರ ಮೇಲೆ ಬಿದ್ದರೆ ಬಿನ್ ಮಾಡಿಬಿಡುತ್ತೆ, ತೆಗಿಸ್ಬಿಡ್ಬೇಕು ಅಂತ ಹೇಳಿ ಅಪ್ಪಣೆ ಕೇಳಿದೆ. ಅಪ್ಪಣೆ ಆಯಿತು. ಇನ್ಯಾರನ್ನು ಕೇಳಕ್ ಹೋಗಲಿಲ್ಲ. ನಾನು ನಮ್ಮ ಸ್ನೇಹಿತ ನಿಜಾನಂದ ಮೂರ್ತಿಗೆ ಹೇಳಿದೆ, ತೆಗಿಸ್ತೀನಿ ಇಂದ. ಆಮೇಲೆ ಗೋಡೆಕೆರೆಯಲ್ಲಿ, ಗುಡ್ಡಳ್ಳಿಯಲ್ಲಿ ಎಲ್ಲಿ ವಿಚಾರಿಸಿರು ನಾವು ಅದ್ರದ್ದು ಒಂದು ಎಲೆ ಮುಟ್ಟಲ್ಲ ಅಂದರು. ಯಾರು ಮುಟ್ಟಲ್ಲ ಅಂದರು. ಏನ್ ಮಾಡೋದು, ತೆಗಿಸ್ಬೇಕಲ್ಲ. ಆಮೇಲೆ ನಮ್ಮ ಶಂಕರಪ್ಪ ಅಂತ ಒಬ್ಬ ಮೇಸ್ತ್ರಿ ಇದ್ದ, ಅವನಿಗೆ ಹೇಳಿದೆ, ನೋಡ್ತೀನಿ ಸರ್ ಅದನ್ನ ತೆಗಿಯೋಕ್ಕಾಲ JCB ಎಳೆದು ಬಿಡ್ಬೇಕು. ಸರಿ ತಂದೆ ಎಳೆದು ಬಿಟ್ಟ.
ಆಮೇಲೆ ಇವರೆಲ್ಲ ಬಂದ್ಬಿಟ್ರು ಪಾಳೆಗಾರರು. ಹೆಂಗ್ ತೆಗದೆ ನೀನು, ಮರ ಹೆಂಗ್ ತೆಗದೆ ನೀನು? ಇಲ್ಲಿ ಅಪ್ಪಣೆ ಆಯ್ತಪ್ಪ, ಅಪ್ಪಣೆ ಆಗಿದ್ರಿಂದ ತೆಗದೆ ನಾನು. ಅದು ಒಣಗಿತ್ತು, ಮೂಡಪ್ಪನವ್ರ ಮೇಲೆ ಬಿದ್ದ್ಬಿಟ್ಟತು ಅಂತ. ಆಮೇಲೆ ಇಲ್ಲೆಲ್ಲ ಅಪ್ಪಣೆ ಕೇಳೋದು, ಗೋಡೆ ಕೆರೆಯಲ್ಲಿ ಕೇಳ್ಬೇಕಾಯ್ತು. ನಾನು ಹೇಳಿದೆ ನನಗದು ಗೊತ್ತಿಲ್ಲ, ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಿರೋರ್ನ ಅಪ್ಪಣೆ ಕೇಳಿದೆ, ಆಯಿತು ತೆಗೆದಿದ್ದೀನಿ. ಆಮೇಲೆ ಭಾಳ ಜನ ಇದ್ದರು, ಕಾರ್ಯಕುರ್ಚಿನವರು, ಗೋಡೆಕೆರೆಯರು, ಇವರು ಒಂದು 500 ಜನ ಇದ್ದರು. ಆಲ್ ಯಂಗ್ಟರ್ಸ್ ಹೊಡೆದ್ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಅವತ್ತು. ಅದೇನೋ ಮೂಡಪ್ಪನ ಆಶೀರ್ವಾದದಿಂದ ಯಾರೂ ಹೊಡಿಲಿಲ್ಲ. ನಾನು ಹೇಳಿದೆ ಇಲ್ಲೊಂದು ಸಣ್ಣದೊಂದು ದೇವಸ್ಥಾನ ಕಟ್ಬಿಟ್ಟು, ಅವೆಲ್ಲ ಕಟ್ಕೊಡ್ದು ಅಂದ್ರೆ ಗೋಡೆಕೆರೆಯರು. ಯಾಕೆಂದರೆ ಮೂಡಪ್ಪನ ಮೇಲೆ ಮಳೆ ಬಂದರೆ ನೀರು ಬಿಡಬೇಕು, ಬಿಸಿಲು ಬಂದರೆ ಬಿಸಿಲು ಬಿಡಬೇಕು. ಅದಕ್ಕೆ ಈಗ ಇಲ್ಲಿ ಇದ್ ಮಾಡಿರೋದು ನೀವು. ನೋಡಿ ಮೇಲೆ ಕಂಡಿದೆಯಲ್ಲ, ಇದು ನ್ಯಾಚುರಲ್ ಆಗಿ ಸೂರ್ಯನ ಕಿರಣ ಬೀಳ್ಬೇಕು. ಆ ಪ್ರಕೃತಿಯೊಂದಿಗೆ ನಿಕಟ ಸಂಬಂಧ ಇರಬೇಕು ಮೂಡಪ್ಪನಿಗೆ. ಆಯ್ತು ಅಂತ ಪ್ಲಾನ್ ಮಾಡಿ ಡಿಸೈನ್ ಮಾಡಿ ಕಟ್ಸಿದ್ವಿ. ಬರೀ ಮೂಡಪ್ಪನ್ ತೋರಿಸಿದ್ರೆ ಇಷ್ಟೇನಾ ಅಂತಾರೆ ಜನ ಅಂತ ಹೇಳಿ ಆವಾಗ ಈ 12 ಜ್ಯೋತಿರ್ಲಿಂಗಗಳನ್ನ ಡಿಸೈನ್ ಮಾಡಿದ್ವಿ. ಸುತ್ತಲೂ ಇದಾವೆ ನೋಡಿ, ಇದಾವೆ 12 ಜ್ಯೋತಿರ್ಲಿಂಗ. ಕರ್ನಾಟಕದಲ್ಲಿ ಯಾವುದು ಜ್ಯೋತಿರ್ಲಿಂಗ ಇಲ್ಲ, ಇಲ್ಲೇ ಇರೋದು ಜ್ಯೋತಿರ್ಲಿಂಗ, ಇದೇ ಜ್ಯೋತಿರ್ಲಿಂಗ ನಮ್ಗೆ. ಅಲ್ಲ, ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಇದು ಸರ್. ಇದು ನ್ಯಾಚುರಲ್ ಆಗಿರುವಂತದ್ದು ಇದೆಯಲ್ಲ, ತುಂಬಾ ಅದ್ಭುತವಾಗಿದೆ. ಇದು ಸೃಷ್ಟಿ ನಿಯಮ, ಅದು ಮನುಷ್ಯ ಮಾಡಿರೋದಲ್ಲ. ಇದು ಹೆಂಗ್ ಐಡೆಂಟಿಫೈ ಆಯ್ತು ಅಂದ್ರೆ, ಸಿದ್ದರಾಮಣ್ಣವರು ಆ ಕಡೆ ದೊಣೆಗಂಗಾ ಕ್ಷೇತ್ರದಿಂದ ಗೋಡೆಕೆರೆಗೆ ಹೋಗೋದಕ್ಕೆ ಈ ಮಾರ್ಗವಾಗಿ ಬಂದರು. ಇಲ್ಲೊಂದು ಬನ್ನಿ ಮರ ಆಗ್ತಂತೆ, ಆ ಬನ್ನಿ ಮರದ ಕೆಳಗೆ ಕೂತ್ಕೊಂಡು ಇಲ್ಲೆಲ್ಲೋ ಶಿವನ ಆಸ್ಥಾನ ಇದೆ, ಹುಡುಕರು ಎಲ್ಲವರೇ ನಮ್ಮರೆಲ್ಲ ಒಂದು 40-50 ಜನ ಇದ್ರಂತೆ. ಎಲ್ಲ ಹುಡ್ಕೊಂಬಂದ್ರು ಎಲ್ಲೋ ದೇವಸ್ಥಾನ ಐತೆ ಅಂತ. ಎಲ್ಲೂ ದೇವಸ್ಥಾನ ಸಿಗ್ಲಿಲ್ಲ. ಸಿದ್ದರಾಮಣ್ಣವ್ರಿಗೆ ಬಂದು ಎಲ್ಲೂ ಇಲ್ಲ ದೇವಸ್ಥಾನ ಆಯ್ತು. ಆಮೇಲೆ ಒಬ್ಬ ದನ ಹೊಡ್ಕೊಂಬಂದಿದ್ದ ಹುಡುಗ, ಇಲ್ಲೇ ಐತೆ ಮುಡಪ್ಪ, ಅವನಿಗೆ ಗೊತ್ತಿತ್ತು ಮುಡಪ್ಪ ಎಲ್ಲ ಐತೆ, ಇದೆ ಅಂತ ತೋರಿಸಿದಂತೆ. ಸಿದ್ದರಾಮಣ್ಣವರು ಇದೇ ಕೊಡೋ, ಇದು ಶಿವನ ಆಸ್ಥಾನ, ಇದಕ್ಕೆ ನೀವು ನಡ್ಕೋಬೇಕು ಅಂತ ನಮ್ಮವ್ರಿಗೆಲ್ಲ ಆಶೀರ್ವಾದ ಮಾಡಿ ಹೇಳಿ ಹೋದ್ರು ಅಂತ ಪ್ರತೀತಿ. ಅದು ಈ ಸಿದ್ದರಾಮ ಚರಿತ್ರೆಯಲ್ಲಿ ಒಂದು ಸನ್ನಿವೇಶ ಬರುತ್ತೆ ಅಂತ ನಮ್ಮ ಬಸವರಾಜ ಮರಿಗಳು ವಿದ್ವಾನ್, ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು ಸೀನಿಯರ್ ಅಸಿಸ್ಟೆಂಟ್, ಅವರು ನನಗೆ ಹೇಳಿದ್ರು ಅದೊಂದು ಫೋಟೋ ತಂದ್ಕೊಡೆ. ಅಂದ್ರೆ ಯಾರು ಬರ್ತಾರೆ ಇಲ್ಲಿ ಫೋಟೋ ತೆಗಿಯೋಕ್ಕೆ, ಸ್ಟುಡಿಯೋದವರೇ ಬರ್ಬೇಕು. ಆಗಲಿಲ್ಲ, ಇದು ಹೀಗೆ ನಿಗೂಢವಾಗಿತ್ತು. ಆಮೇಲೆ ಕೆಲವರು ಏನ್ ತಿಳ್ಕೊಂಡ್ರು, ಇದ್ರ ಸುತ್ತ ಮರ ಇರ್ಬೇಕು ಅಷ್ಟೇ ಸಾಕು, ದೇವಸ್ಥಾನ ಬೇಡ ಅಂತ. ಅದು ಅವರ ದೃಷ್ಟಿನಲ್ಲಿ ಸರಿ ಇರ್ಬೋದು, ಆದರೆ ಇವತ್ತಿನ ಕಾಲಕ್ಕೆ ಏನಾದರೂ ಒಂಚೂರು ಆಕರ್ಷಣೆ ಮಾಡ್ಬೇಕಲ್ಲ, ಅದಕ್ಕೆ ಇದೊಂದು ಸ್ವಲ್ಪ ಸಿಂಪಲ್ ಆಗಿ ನಾವೆಲ್ಲ ನಮ್ಮ ಅರಸು ಅವರು, ನಾನು, ನಮ್ಮ ಬಾಬುರಾವು ಎಲ್ಲ ಸೇರಿ ಡಿಸೈನ್ ಮಾಡಿ ಇದು ಸಿಂಪಲ್ ಟೆಂಪಲ್ ಕಟ್ಟಿದ್ದೀರಾ ಸದ್ಯಕ್ಕೆ. ಇದ್ರದ್ದು ಏನಪ್ಪ ವಿಶೇಷ ಅಂದ್ರೆ, ಪ್ರಕೃತಿಯೊಳಗಿರುವಂಥ ಅದ್ಭುತವಾದ ಪ್ರಕೃತಿ. ಟೆಂಪಲ್ ಇಟ್ ಸೆಲ್ಫ್ ಈಸ್ ನ್ಯಾಚುರಲ್ ಆ್ಯಂಡ್ ದಿ ಸರೌಂಡಿಂಗ್ ಇಟ್ ಸೆಲ್ಫ್ ಈಸ್ ನ್ಯಾಚುರಲ್. ಇಲ್ಲಿ ನಾವು ದೇವರನ್ನ ಖಂಡಿತ ಹುಡುಕ್ಬೋದು. ನನ್ನ ಜೊತೆಯಲ್ಲಿ ಬೆಂಗಳೂರಿನ ಒಬ್ಬ ಶರ್ಮಾ ಅಂತ ಬಂದಿದ್ದ, ಅವನು ಯೋಗಪಟು, ಎಕ್ಸ್ಪರ್ಟ್ ಅವನು ಬಹಳ. ಏನಪ್ಪ ಶರ್ಮಾ ಏನಂತೀಯ ಅಲ್ಲಿ? ಇಲ್ಲಿ ಒಂದಷ್ಟು ಯೋಗಾಸನಗಳನ್ನು ಮಾಡಿ ಅವನೇನಂದ, ಸಾರ್ ಇಲ್ಲಿರುವಂಥ ವೈಬ್ರೇಷನ್ನು ಬೇರೆ ಎಲ್ಲೂ ಇಲ್ಲ, ಇದೊಂದು ಅದ್ಭುತವಾದಂಥ ಜಾಗ ಇದು.
ಸರಿಯಾಗಿ ನಡ್ಕೋಬೇಕು ಜನ ಅಂತ ಹೇಳಿದರು. ಇಲ್ಲಿ ಇದು ಸಿಂಬಾಲಿಕ್ ಟೆಂಪಲ್, ಬಾಗಿಲಿದೆ ಮತ್ತೆ ಬೀಗ ಹಾಕಲ್ಲ, ಯಾವುದಕ್ಕೂ ಬೀಗ ಹಾಕಲ್ಲ, ಯಾವಾಗಲೂ ಓಪನ್ ಇರ್ತದೆ. ಎನಿಬಡಿ ಕ್ಯಾನ್ ಕಮ್, ಎನಿಬಡಿ ಕ್ಯಾನ್ ವರ್ಷಿಪ್, ದಟ್ ಈಸ್ ದಿ ಪ್ರಿನ್ಸಿಪಲ್. ಆಮೇಲೆ ದೇರ್ ಇಸ್ ನೋ ಪ್ರೀಸ್ಟ್, ಯಾವೊಬ್ಬ ಪೂಜಾರಿ ಅಂತ ಇಲ್ಲ, ಎಲ್ಲರೂ ಗ್ರಾಮಸ್ಥರೆಲ್ಲರೂ ಪೂಜೆ ಮಾಡ್ತಾರೆ. ಅದರ ನಂಬಿಕೆ ಇದೆ. ಇದು ಭಾಳ ಸೊಗಸಾಗಿರುವಂಥ ಜಾಗ ಇದು. ಇಂಥ ಕಡೆ ನಾವು ಶಿವನನ್ನು ಹುಡುಕಬಹುದು. ಶಿವನ ಆಸ್ಥಾನ ಹೀಗೆ ಇದೆ, ಇಲ್ಲೆಲ್ಲ ಶಿವಸ್ವರೂಪನೇ ಇರೋದು. ಇದು ಮಹಾಶಿವ. ಇದನ್ನು ನಮ್ಮ ಜನ ಭಾಳ ಭಕ್ತಿ, ಶ್ರದ್ಧಾ ಭಕ್ತಿಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ನಾನೆಲ್ಲ ಇಷ್ಟೆಲ್ಲ ಹೇಳಿದ್ದು ನಮ್ಮ ಜನ ಅಲ್ಲಿಂದ ಈ ಪರಂಪರೆಯನ್ನು ಕಾಪಾಡ್ಕೊಂಬಂದಿದ್ದಾರೆ. ಅದನ್ನು ಐ ಮಸ್ಟ್ ಅಪ್ರಿಷಿಯೇಟ್. ನಮ್ಮ ಪರಂಪರೆಗಳನ್ನು ಕೆಲವನ್ನ ಕೈ ಬಿಡ್ತಾ ಇದ್ದೀವಿ ನಾವು, ಬಿಡಬಾರ್ದು. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇದಕ್ಕೆ ಮುರುಡೇಶ್ವರ ಮತ್ತು ಪಶುಪತಿನಾಥ ಅಂತ, ಈಶ್ವರನ ಸ್ವರೂಪ ಪಶುಪತಿನಾಥ. ಯಾವುದೇ ಹಸು ಕರು ಹಾಕಲಿ ಆ ಹಾಲನ್ನು ತಂದು ಇದಕ್ಕೆ ನೈವೇದ್ಯ ಮಾಡ್ತಾರೆ. ಅದು ಒಂದು ಒಳ್ಳೆಯ ನಂಬಿಕೆ. ಇದು ಸುತ್ತ ಇರೋ 8-10 ಹಳ್ಳಿ ಜನ ತುಂಬ ಶ್ರದ್ಧಾಭಕ್ತಿಯಿಂದ ಇದನ್ನು ನೆರವೇರಿಸ್ತಾರೆ. ಈಗ ಹೊರಗಡೆಯಿಂದ ಬರೋದಕ್ಕೆ ಒಳ್ಳೆಯ ರಸ್ತೆ ಆಗಿದೆ, ಹೌದು, ಎಲೆಕ್ಟ್ರಿಸಿಟಿ ಬಂದಿದೆ, ಎಲ್ಲ ಅನುಕೂಲ ಆಗಿದೆ. ಜನ ಬರ್ತಾರೆ, ನೋಡ್ತಾರೆ, ಏನೋ ಒಂದಷ್ಟು ಇನ್ಸ್ಪೈರ್ ಆಗುತ್ತಾರೆ. ಈಗ ನಮ್ಮ ಗ್ರಾಮಸ್ಥರು ಏನು ಸೋಮನಹಳ್ಳಿ ಗ್ರಾಮಸ್ಥರು ಭಾಳ ಶ್ರದ್ಧಾಭಕ್ತಿಯಿಂದ ನಡ್ಕೊತಾರೆ. ಬೇರೆಯವರ ಅವಶ್ಯಕತೆ ಬೇಕಾಗಿಲ್ಲ. ಈ ಟೆಂಪಲ್ಗೆ ಅವರೇ ಯಜಮಾನರು. ಈ ಟೆಂಪಲಿನ ಸಂಪೂರ್ಣ ಜವಾಬ್ದಾರಿ ಅವ್ರದ್ದೇ. ನಾವೇನು ಸುಮ್ಮನೆ ಬರೋದು, ಕೈ ಮುಗಿಯೋದು, ಭಗವಂತನ ಆಶೀರ್ವಾದ ಪಡ್ಕೊಂಡು.
देवाः भद्रं पश्येमोषभिर्जत्राः स्थिरैरङ्गैः सत्त्वागं सस्तनोभिः वसेम देवैतं यदा शतमानं भवति शतायुः पुरुषस्य आयुष्येवेन्द्रिये प्रतिष्ठते दीर्घमायुः